ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908ನ ಸೆಕ್ಷನ್ 16ನ ಪ್ರಕಾರ ಒಂದು ವೇಳೆ ಶೂಟ್ ಇಮ್ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಆ ಒಂದು ಪ್ರಾಪರ್ಟಿ ಯಾವ ಲೋಕಲ್ ಜುರಿಡಿಕ್ಷನಲ್ಲಿ ಬರುತ್ತೆ, ಎಲ್ಲಿ ಆ ಪ್ರಾಪರ್ಟಿ ಸಿಚುವೇಟೆಡ್ ಆಗಿದೆ, ಆ ಜುರಿಡಿಕ್ಷನ್ನಲ್ಲಿ ಯಾವ ಕೋರ್ಟ್ ಬರುತ್ತೆ, ಆ ಕೋರ್ಟ್ನಲ್ಲಿ ಆ ಶೂಟನ್ನು ಫೈಲ್ ಮಾಡಬೇಕಾಗತ್ತೆ. ಉದಾಹರಣೆಗೆ ನೋಡೋದಾದರೆ, ಇಮ್ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ರಿಕವರಿ ಶೂಟ್ ಇದ್ದಾಗ ಅಥವಾ ಇಮ್ಮೂವೇಬಲ್ ಪ್ರಾಪರ್ಟಿಯ ಪಾರ್ಟಿಷನ್ನ ಶೂಟ್ ಇದ್ದಾಗ ಅಥವಾ ಇಮ್ಮೂವೇಬಲ್ ಪ್ರಾಪರ್ಟಿ ಮಾರ್ಟ್ಗೇಜ್ ಆಗಿದ್ದರೆ ಫೋರ್ಕ್ಲೋಜರ್ ಅಥವಾ ಸೇಲ್ ಅಥವಾ ರಿಡಂಪ್ಷನ್ನ ಸಲುವಾಗಿ ಅಥವಾ ಇಮ್ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ರೈಟ್ಸ್ ಅಥವಾ ಇಂಟ್ರೆಸ್ಟ್ ಡಿಕ್ಲೇರ್ ಆಗಬೇಕಾಗಿದ್ದರೆ ಅಥವಾ ಯಾವುದೇ ಇಮ್ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕಂಪನ್ಸೇಷನನ್ನು ಪಡ್ಕೊಳ್ಬೇಕಾಗಿದ್ದರೆ ಅಥವಾ ಯಾವುದಾದರೂ ಮೂವೇಬಲ್ ಪ್ರಾಪರ್ಟಿ ಒಂದು ವೇಳೆ ಅದು ಕೋರ್ಟ್ ಅಟ್ಯಾಚ್ನಲ್ಲಿದ್ದಾಗ, ಕೋರ್ಟ್ನ ಅಂಡರಲ್ಲಿದ್ದಾಗ, ಸೊ ಈ ಎಲ್ಲ ಸಂದರ್ಭಗಳಲ್ಲಿ ಆ ಪ್ರಾಪರ್ಟಿ ಯಾವ ಒಂದು ಸ್ಥಳದಲ್ಲಿರುತ್ತೋ ಆ ಒಂದು ಸ್ಥಳದಲ್ಲಿ ಬರುವಂತಹ ಕೋರ್ಟ್, ಕಾಂಪಿಟೆಂಟ್ ಕೋರ್ಟ್ನಲ್ಲಿಯೇ ನೀವು ಶೂಟನ್ನು ಫೈಲ್ ಮಾಡಬೇಕಾಗತ್ತೆ. ಯಾಕಂತಂದರೆ ಆ ಪ್ರಾಪರ್ಟಿಯ ಮೇಲೆ ಕೋರ್ಟ್ ಕಂಟ್ರೋಲನ್ನು ತಗೊಳ್ಬೋದು, ಕಂಟ್ರೋಲನ್ನು ಮಾಡ್ಬೋದು, ಪ್ರಾಪರ್ಟಿಯ ಇನ್ಸ್ಪೆಕ್ಷನನ್ನು ಮಾಡ್ಬೋದು, ಎವಿಡೆನ್ಸನ್ನು ರೆಕಾರ್ಡ್ ಮಾಡ್ಕೊಳ್ಬೋದು ಮತ್ತು ಡಿಕ್ರೀಸ್ಗಳನ್ನು ಎನ್ಫೋರ್ಸ್ ಕೂಡ ಮಾಡ್ಬೋದು. ಈ ಕಾರಣದಿಂದ ಲೋಕಲ್ ಜುರಿಡಿಕ್ಷನ್ನಲ್ಲಿ ಬರುವಂಥ ಕೋರ್ಟ್ನಲ್ಲಿ ಶೂಟನ್ನು ಫೈಲ್ ಮಾಡಬೇಕು. ಇದು ಜನರಲ್ ರೂಲ್. ಆದರೆ ಇದರಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಏನು ಅಂತಂದರೆ, ಒಂದು ವೇಳೆ ಡಿಫೆಂಡೆಂಟ್ ಪ್ರಾಪರ್ಟಿ ಇರುವ ಸ್ಥಳದಲ್ಲಿ ಇರಲಾರ್ದೆ ಬೇರೆ ಸ್ಥಳದಲ್ಲಿದ್ದಾಗ ಅಥವಾ ಆತ ಬೇರೆ ಸ್ಥಳದಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಪ್ರಾಪರ್ಟಿ ಬೇರೆ ಸ್ಥಳದಲ್ಲಿ ಸಿಚುವೇಟೆಡ್ ಆಗಿದ್ದರೂ ಕೂಡ ಆತ ಡಿಫೆಂಡೆಂಟ್ ಉಳ್ಕೊಂಡಿರುವಂಥ ಸ್ಥಳ ಅಥವಾ ಆತ ವರ್ಕ್ ಮಾಡುವಂಥ ಸ್ಥಳದಲ್ಲಿ ಶೂಟನ್ನು ಫೈಲ್ ಮಾಡ್ಬೋದು. ಅದಕ್ಕೆ 2 ಕಂಡೀಷನ್ಗಳು ಅಪ್ಲೈ ಆಗುತ್ತೆ. ಒಂದನೇದು, ಆ ಶೂಟ್ ಇಮ್ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಕಂಪನ್ಸೇಷನ್ನ ಶೂಟ್ ಆಗಿದ್ದರೆ ಅಥವಾ ಆ ಶೂಟ್ನಲ್ಲಿ ಇರುವಂತಹ ರಿಲೀಫ್ ಡಿಫೆಂಡೆಂಟ್ನ ಪರ್ಸನಲ್ ಒಬಿಡಿಯನ್ಸಿಂದ ಮಾತ್ರ ಆಗುವಂಥದ್ದಾಗಿದ್ದಾಗ, ಅಂದರೆ ಇಲ್ಲಿ ಪರ್ಸ್ನಲ್ ಒಬಿಡಿಯನ್ಸ್ ಅಂದರೆ ಆ ಡಿಫೆಂಡೆಂಟ್ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನುವಂಥ ನಿರ್ಧಾರ ಆಗುವಂಥ ಒಂದು ರಿಲೀಫನ್ನು ಒಳಗೊಂಡಂಥ ಶೂಟ್ ಇದ್ದಾಗ, ಈ ಎರಡೂ ಸಂದರ್ಭಗಳಲ್ಲಿ ಆ ಡಿಫೆಂಡೆಂಟ್ ಎಲ್ಲಿರ್ತಾನೋ ಆ ಸ್ಥಳದಲ್ಲಿಯೇ ಅಥವಾ ಯಾವ ಒಂದು ಸ್ಥಳದಲ್ಲಿ ಕೆಲಸ ಆ ಸ್ಥಳದಲ್ಲಿಯೇ ಶೂಟನ್ನು ಫೈಲ್ ಮಾಡ್ಬೋದು. ಉದಾಹರಣೆಗೆ ನೋಡೋದಾದರೆ, ಕಂಪನ್ಸೇಷನನ್ನು ಆರ್ಡರ್ ಮಾಡಿಸ್ಕೊಳ್ಳೋದಿದ್ದಾಗ ಅಥವಾ ಯಾವುದೋ ಒಂದು ಸೇಲ್ ಡೀಡನ್ನು ಎಕ್ಸಿಕ್ಯೂಟ್ ಮಾಡಿಕೊಳ್ಳೋದಿದ್ದಾಗ ಇಂತಹ ಕೆಲವೊಂದು ಪರ್ಸ್ನಲ್ ಒಬಿಡಿಯನ್ಸ್, ಡಿಫೆಂಡೆಂಟ್ನ ಪರ್ಸ್ನಲ್ ಒಬಿಡಿಯನ್ಸ್ ಇದ್ದಾಗ ಆತ ಇರುವಂಥ ಸ್ಥಳದಲ್ಲಿ ಶೂಟನ್ನು ಫೈಲ್ ಮಾಡ್ಬೋದು.